ಜಲ್ಜಕ್ಕ ಜಲ್ಜಕ್ಕ ಪೂಜಾ, ನೀ ಯಾಕೆ ಇಷ್ಟು ದೂರ ಬರ್ಲಕ್ಕೆ ಹೋಗಿದ್ದಿ? ಅಯ್ಯೋ ಹುಡುಗಿ, ಈ ಟೈಮಿಗೆ ಇಷ್ಟು ದೂರ ನಡ್ಕೊತ ಬರ್ತಾರೇನು? ಬಾ ಒಳಗೆ ಬಾ ಮೊದಲು ನೀ. ಜಲ್ಜಕ್ಕರೆ, ನೀವೇ ಒಂಚೂರು ಬರ್ರಿ, ಇಲ್ಲೇ ಗಾಳಿ ಕುಂತು ಮಾತಾಡಮಂತ. ಒಳಗೆಲ್ಲಿ ಬರಲಿರಿ, ಮತ್ತೆ ಇಲ್ಲೇ ಕೂಡ ಮತ್ತೆ ಬರ್ರಿ. ಫಸ್ಟ್ ಟೈಮ್ ನಾ ಮನೆಗೆ ಬಂದಿದ್ದೆ, ಹೊರಗೆ ನಿಂದಿರಿಸಿ ನಿನಗೆ ನಾ ಮಾತಾಡಿಸ್ಲೇನು? ಬಾ ಒಳಗೆ ಬಾ, ಜರ ಏನಾರ ಪಾನ್ಕ ಅದು ಮಾಡ್ತೀನಂತ, ಕುಡಿದು ಆಮೇಲೆ ಮಾತಾಡಟ್ಟಂತ. ನಡಿ ಮೊದಲು ಒಳಗೆ ನಡೀನಿ. ಇಲ್ಲಿ ಚಂದ್ರಕ್ಕ, ನಾನು ನಮ್ಮ ಅತ್ತಿಗೆ ಅದು ಯಾರಿಗೂ ಹೇಳಿಲ್ಲ, ಹಾಗೆ ಬಂದುಬಿಟ್ಟಿನಿ. ಒಂಚೂರು ನಿಮ್ಮ ಜೊತೆ ಮಾತಾಡಬೇಕು, ಇಲ್ಲೇ ಕೂಡ್ರಿ. ಆ ಪಾನ್ಕ ಅದು ಏನು ಬೇಡ ನನಗೆ, ಏನು ಸೇರುವಲ್ದು, ಅದೇನು ಬೇಡ, ನೀವೇನು ಇದು ಮಾಡ್ಕೋಬೇಡ್ರಿ. ಮೊದಲು ನೀವು ಇಲ್ಲಿ ಕೂಡ್ರಿ, ನಾ ಹೇಳ್ತೀನಿ. ನಾ ಮಾತಾಡೋಕ್ಕಂತ ಬಂದೀನಿ, ನೀವು ನೋಡಿದ್ರೆ ಪಾನ್ಕ ಅದು ಇದು ಅನ್ಕೋತ ಕುಂತೀರಪ್ಪ. ಬರ್ರಿ ಕೂಡ್ ಬರ್ರಿ. ಪೂಜಾ, ನಿಮ್ಮ ಅತ್ತಿಗೂ ಒಂದು ಮಾತು ಹೇಳಾರ್ದಂಗೆ ಬಂದೀನಂತ ಹೇಳ್ತಿ, ಗಾಬರಿ ಆಗಲ್ಲ ಗೌರಕ್ಕ? ನಿಂದ್ರು ಒಂಚೂರು, ನಾನೇ ಫೋನ್ ಮಾಡಿ ಹೇಳ್ತೀನಂತ. ನೀ ಒಂದಿನೂ ಯಾರ ಮನೆಗೆ ಹೋಗ್ಲಾರ್ದಕ್ಕಿ ಹಿಂಗೆ ಇದಕ್ಕಿದ್ದಂಗೆ ಕಾಣಿಸಿಲ್ಲ ಮನ್ಯಾಗ ಅಂತಂದ್ರೆ ಅಲ್ಲಿ ಗೌರಕ್ಕ ಗಾಬರಿ ಆಗಲ್ಲೇನು? ನಿಂದ್ರು, ನಾನೇ ಒಂಚೂರು ಫೋನ್ ಮಾಡಿ ಹೇಳ್ತೀನಂತ. ಜಲ್ಜಕ್ಕ, ಅತ್ತಿಯರು ಮಕ್ಕೊಂಡಿರು. ಈಗ ಮಕ್ಕೊಂಡಿದ್ದವ್ರಿಗೆ ಎಬ್ಬಿಸಿ ಹೇಳ್ಬರೋದು ಸರಿ ಅನಿಸ್ಲಿಲ್ಲ. ಅದಕ್ಕೆ ಮತ್ತು ಅವರು ಎದ್ದೇಳಷ್ಟೊತ್ತಿಗೆ ನಾನು ಹೋದ್ರೆ ಆಯ್ತು ಅಂತೇಳಿ ನಾ ಬಂದೆ. ಅದಕ್ಕೆ ನಿಮ್ಮ ಜೊತೆ ಒಂಚೂರು ಜಲ್ದಿ ಮಾತಾಡಿಬಿಟ್ಟು ನಾನು ಅತ್ತಿಯರು ಎದ್ದೇಳಷ್ಟೊತ್ತಿಗೆ ನಾನು ಮನೆಗೆ ಹೋಗಿಬಿಡ್ತೀನಂತ. ನೀವು ಕೂಡ ಬರ್ರಿ. ಹ್ಞೂ ಹೇಳವ ಪೂಜಾ, ಯಾಕೆ ನೀನು ಅಷ್ಟು ದೂರ ನಿಮ್ಮ ಅತ್ತಿಗೆ ಹೇಳಲ್ದೆ ಕೇಳಲ್ದೆ ಅದು ಯಾಕೆ ಹಿಂಗೆ ಬಂದು? ನನಗದು ಮೊದಲು ಹೇಳಿ. ಅದೇ ಜಲ್ಜಕ್ಕ, ನಮ್ಮ ಪ್ರಮೀಳ ಅವತ್ತು ನಿಮ್ಮ ಮನಸ್ಸಿಗೆ ಭಾಳ ಬೇಜಾರಾಗಂಗೆ ಮಾತಾಡಿ ಕಳಿಸ್ದಳಂತಲ್ಲ, ಅದೇ ಅತ್ತಿಯರು ಭಾಳ ಮನ್ಸಿನ ಮೇಲೆ ತೊಗೊಂಡ್ಬಿಟ್ಟಾರ. ಮಾವ್ರ ಮುಂದೆ ಹೇಳಾಗತ್ತೀರಿ ಹಿಂಗೆ ಹಿಂಗಂತ. ಮಾವ್ರನ್ನೂ ಭಾಳ ಬೇಸರ ಮಾಡ್ಕೊಂಡರು. ನೀವು ಇನ್ಮೇಲೆ ಮನೆಗೆ ಬರಲ್ಲ, ನನ್ನ ಗೆಳತಿಗೆ ನಾನು ಹ್ಯಾಂಗೆ ಸಮಾಧಾನ ಮಾಡಲಿ, ಯಾವ ಮುಖ ಹೊತ್ಕೊಂಡು ನಾನು ಅಲ್ಲಿ ಹೋಗಲಿ ಅಂತೇಳಿ ಮನ್ಸಿಗೆ ಭಾಳ ಬೇಜಾರು ಮಾಡ್ಕೊಳಗತ್ತಾರ ಅತ್ತಿಯರು. ಏನಾರ ಕೆಲಸ ಮಾಡ್ಕೊತ ಕುಂತಿರ್ತಾರ, ಅವಾಗೂ ನಿಮಗೆ ನೆನೆಸ್ಕೊಂಡೇ ಕುಂತು ಬಿಡ್ತಾರೆ. ನಿನ್ನ ಮೆಣಸಿನ್ಕಾಯಿ ತುಂಬ ತಕ್ಕೊಂಡು ಕುಂತಿರು, ಅವಾಗೂ ನಿಮ್ಮದೇ ವಿಚಾರ ಮಾಡ್ಕೊತ ಕುಂತಿರು. ಜಲ್ಜಕ್ಕ, ನಿಮಗೇನು ಪ್ರಮಿಳಂದು ಗುಣ ಗೊತ್ತಿಲ್ಲ, ನಕಲೆ ಇಲ್ಲ, ಏನಿಲ್ಲ. ಆಗಿದ್ದಾಯ್ತು ಹೋಗಿದ್ದಾಯ್ತು. ನೀವು ಮನೆಗೆ ಬರಲಿಲ್ಲ ಅಂದ್ರೆ ಇಲ್ಲ, ಫೋನಾರ ಮಾಡಿ ಒಂಚೂರು ನಮ್ಮ ಅತ್ತೆ ಜೊತೆ ಮಾತಾಡಿದ್ರಂತಂದ್ರೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗ್ತದಂತ. ಅದಕ್ಕೆ ನಾನು ಹೇಳಮ್ಮಂಥೇಳಿ ಬಂದೆ. ನನಗೆ ನಮ್ಮ ಅತ್ತೆ ಪರಿಸ್ಥಿತಿ ನೋಡೋಕ್ಕಾಗವಲ್ದ ಜಲ್ಜಕ್ಕ. ಸುಮ್ಮನೆ ಇದ್ದುಬಿಡ್ತಾರೆ. ಮಗಳ ಜೊತೆನೂ ಅವರು ಜಾಸ್ತಿ ಮಾತಾಡೋಲ್ಲಾಗ್ಯಾರ ಗೊತ್ತೇನು? ಆಕಿ ನಾ ಮಕ್ಕಳಿಗೆಲ್ಲ ಕರ್ಕೊಂಡು ನಾ ಹೋಗ್ಬಿಡ್ತೀನಿ ಅಂತೇಳಿ ನಿಂತಿಳು. ಮತ್ತು ನಿನ್ನ ಇವರೆಲ್ಲ ಸಮಾಧಾನ ಮಾಡಿದ್ರು, ನಮ್ಮ ಮಾವ ಅದೆಲ್ಲನೂ ಸಮಾಧಾನ ಮಾಡಿ ನಿಂದಿರ್ಸ್ಯಾರ ನೋಡೀಗ. ನಾನು ಒಂದೆರಡು ತಿಳಿಸಿ ಹೇಳ್ದೆ, ಸುಮ್ಮ ಕುಂತಾಳೆ ಈಗ ನನ್ನ ಆದ್ನಿ. ಅದಕ್ಕೆ ನೀನು ಸ್ವಲ್ಪ ನಮ್ಮ ಅತ್ತೆ ಕೂಡ ಮಾತಾಡ್ತೇನೋ ಅಂತ ಬಂದು ನಾ ಹೇಳಕ್ಕೆ. ನಿನ್ನ ಮಾತಿಗೆ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗುವಲ್ದು. ಎಷ್ಟು ವಿಚಿತ್ರ ಅನ್ಸ್ಲತ್ತದ ಗೊತ್ತೇನು ನನಗೆ? ನಿಜ, ಇದು ಎಷ್ಟು ವಿಚಿತ್ರ ನೋಡು. ಅತ್ತಿ ಚಿಂತಿದಾಗ ಇದ್ದಿದ್ದು ಸೊಸಿ ಕೈಲಿಂತ ನೋಡೋಕ್ಕಾಗವಲ್ದು, ಆದರೆ ಮಗಳು ನೋಡು ಹೆಂಗೆ ಚಿಂತೆ ಬಿಟ್ಟು ಇರ್ತಾಳೆ, ಆರಾಮಾಗಿ ನನಗೇನು ಸಂಬಂಧ ಇಲ್ಲ ಅಂದಂಗೆ ನಿಂತು ಬಿಡ್ತಾಳೆ. ಖರೆ ನೋಡಿದ್ರೆ ಇದು ಕರ್ತವ್ಯ ಅಕ್ಕಿಂದಿತ್ತು. ಹಿಂಗೆ ನಾ ಏನೋ ಸಿಟ್ಟಿನಾಗ ಅಂದಿನಿ ರೀ, ಜಲ್ಜಕ್ಕರೆ ನನ್ನ ತಪ್ಪಾಯಿತು, ನೀವು ಮನೆಗೆ ಬರ್ರಿ, ನೀವು ಮನೆಗೆ ಬರೋದು ಬಿಡಬೇಡ್ರಿ, ನಮ್ಮವು ಭಾಳ ಚಿಂತೆ ಮಾಡ್ಲಾಗತ್ತಾಳ, ನೀವು ಬರ್ರಿ ಅಂಥೇಳಿ ಒಂದೇ ಒಂದು ಮಾತು ಹೇಳಿಳು ಅಂದ್ರೆ ಸಾಕಿತ್ತು. ನಾನು ಹೋಗಲಿ ಬಿಡು, ಸಣ್ಣ ಕಳ ಏನೋ ತಿಳಿಲಾರ್ದೆ ಅಂದಾಳಂಥೇಳಿ ಬಿಟ್ಬಿಡ್ತಿತ್ತು ಅದು ಮಾತು ಅಲ್ಲಿಗೆ. ಆದರೆ ಆಕಿ ಒಂದು ಮಾತನ್ನು ಆಕಿನ ಬಾಯಿಲಿಂತ ಬರಲಿಲ್ಲಲ್ಲ. ಮನೆ ಸಸಿಯಾಗಿ ನೀನು ವಿಚಾರ ಮಾಡಿ, ನಿಮ್ಮ ಅತ್ತೆ ಬಗ್ಗೆ ವಿಚಾರ ಮಾಡಿ ಇನ್ನು ನನ್ನ ಬಾಗಲ್ ತನಕ ಬಂದಿ ನೀನು, ಅದು ಇಂಥ ಪರಿಸ್ಥಿತಿದಾಗ. ಮತ್ತು ಅಂದ್ರೆ ಅಕ್ಕಿನ ಬುದ್ಧಿ ನೋಡು ಯಾವ ಮಟ್ಟಕ್ಕಿದ್ದಿರ್ಬೇಕಂತ. ನಿನ್ನ ಆದ್ನಿ ಗುಣ ಏನು ಈಗಿನ ಹಿಡಿದು ನೋಡ್ಲಾಗತ್ತಿಲ್ಲ ಬಿಡು. ನನಗೆ ಗೊತ್ತದ ಆಕಿ ಹ್ಯಾಂಗಾಳ ಅಂತೇಳಿ. ಆಕಿ ಎಂದಿನ ಹಿಡ್ದು ಆಕಿಂದ ಅಷ್ಟೇ ನೋಡ್ಕೋತಾಳ. ಭಾಳ ಅಂದ್ರೆ ಭಾಳ ಕೆಟ್ಟ ಸ್ವಾರ್ಥಿ ಹೇಳಾಕಿ ನಿಮ್ಮ ನಾದ್ನಿ. ನನಗೆ ಒಂದೊಂದು ಸರಿ ಅನ್ನಿಸ್ತದ, ಹೊಟ್ಟೆ ಕಿಚ್ಚಿಗೆ ನಿನಗೂ ಏನಾರ ಮಾಡ್ಲಕ್ಕೂ ಹಿಂದಕ್ಕಾಗಲ್ಲ, ಜರ ಹುಷಾರಿರ್ಬೇಕು ಈ ಹುಡುಗಿ ಅಂಥೇಳಿ ಯಾವಾಗೂ ಅನ್ನಿಸ್ತಿರ್ತದೆ ನನಗೆ. ಭಾಳ ಕೆಟ್ಟದಾಳಕಿ. ಹೀಗೆ ಅಲ್ಲವಾ, ಆಕಿ ಎಂದಿನ ಹಿಡ್ದು ಹಾಗೆ ಅದಾಳಕಿ. ಬರೀ ತಂದು ಅಷ್ಟೇ ವಿಚಾರ ಮಾಡ್ತಾಳೆ ಗೊತ್ತೇನಕಿ. ಆಕೆಗೆ ತಂದೆ ತಾಯಿ ಹಿಂಗೆ ಅಣ್ಣನ ಹೆಂಡತಿ ಇದೇನಿಲ್ಲ ನೋಡಕಿ, ಎಂದಿನ ಹಿಡ್ದಿಲ್ಲ ಆಕೆಗೆ. ಒಬ್ರಿಗೆ ಹಿಂಗೆ ಪ್ರೀತಿ ನಿಂತು ಮಾತಾಡ್ಸೋದು ಇದು ಯಾವುದು ಗೊತ್ತಿಲ್ಲ ಆಕೆಗೆ. ಎಂದಿನ ಹಿಡ್ದು ಹಂಗೆ ಅದಾಳಕಿ.
ನನ್ನ ಸರಿ ಏನಾಗ್ತದ ಅಂತಂದ್ರೆ ಪೂಜಾ, ಎಲ್ಲ ಒಂದು ಮನುಷ್ಯನ ಬಗ್ಗೆ ನಮಗೆ ಗೊತ್ತಿದ್ರು ಆ ಮನುಷ್ಯ ಅಂದಿವ ಮಾತುಗಳು ಮನ್ಸಿಗೆ ಭಾಳ ಮುಟ್ಟು ಬಿಡ್ತಾವೆ. ನಾವು ಎಷ್ಟದು ತಲೆನ ತೆಗೆದು ಹಾಕ್ಬೇಕಂತಂದ್ರೂ ತೆಗೆದು ಹಾಕ್ಲಿಕ್ಕಾಗಲ್ಲ. ಆಕಿಗೆಲ್ಲ ಗೊತ್ತು ನಾ ಹ್ಯಾಂಗಿದ್ದೀನಿ ಹ್ಯಾಂಗಿಲ್ಲ, ಎಷ್ಟು ನಾವು ಭಾಳ ಹಿಂಗೆ ಹಚ್ಕೊಂಡಿದ್ದೀವಿ ಅಂತೆಲ್ಲ ಗೊತ್ತು. ಅಷ್ಟೆಲ್ಲ ಗೊತ್ತಿದ್ರು ಆಕಿ ನನಗೆ ಒಂದೇ ಸೆಕೆಂಡ್ನಾಗ ಹೊರಗಿನಕ್ಕಿ ಮಾಡೋದಳು ಗೊತ್ತೇನು. ಬಿಡು, ಆಕಿ ಹೊರಗಿನಕ್ಕಿ ಅಂದ ಕೂಡಲೇ ನಾ ಏನು ಹೊರಗಿನಕ್ಕೆ ಆಗಲ್ಲ, ಆಕಿ ಒಳಗಿನಕ್ಕಿ ಅಂದ ಕೂಡಲೇ ಒಳಗಿನಕ್ಕಿ ಆಗಲ್ಲ, ಅದು ಹೇಳತ್ತಿಲ್ಲ ನಾನು. ಆದ್ರೆ ಒಂದು ಮಾನವೀಯತೆ ಅನ್ನೋದು ಇರ್ತದಲ್ಲ ಮನುಷ್ಯಾಗ, ಯಾರಿಗೆ ಹೆಂಗೆ ಮಾತಾಡಬೇಕು ಹೆಂಗಿಲ್ಲ ಅಂಥೇಳಿ ನಾನು ಲೆಕ್ಕಕ್ಕೆ ತೊಗೊಂಡಿಲ್ಲ ಅಂತಂದ್ರೂ ಕೆಲವೊಂದು ಮಾತು ಕೇರ್ಲೆಸ್ ಮಾಡಿ ಬಿಡ್ಲಕ್ಕೆ ಆಗಲ್ಲ ಪೂಜಾ. ಮನ್ಸಿಗೆ ಹಾಗೆ ನಾಟ್ತಿರ್ತಾವ. ಏನು ಮಾಡಬೇಕು? ಅವತ್ತು ನನ್ನ ಖರೇನೂ ಭಾಳ ಮನ್ಸಿಗೆ ಬೇಜಾರಾಯ್ತವ. ನಾನು ಈಗಷ್ಟೇ ಅಲ್ಲ ಪೂಜಾ, ಎಷ್ಟೊಂದು ಸರಿ ಆಕಿ ಹಿಂಗೆ ನನ್ನ ಮನ್ಸಿಗೆ ಭಾಳ ಬೇಜಾರಾಗಂಗೆ ನಡ್ಕೊಂಡಾಳ ಇಲ್ಲಂತಿಲ್ಲ. ಆದ್ರೆ ನಾನು ಹೋಗಲಿ ಸಣ್ಣ ಕಥಳ ಹೋಗಲಿ ಅಂಥೇಳಿ ಗೌರಕ್ಕನ ಮುಖ ನೋಡಿ ನೋಡಿ ನಾನು ಅದೆಲ್ಲ ಬಿಟ್ಬಿಡ್ತಿದ್ದ, ತಲೆಗೆ ತೊಗೋತಿದ್ದಿಲ್ಲ. ಆದ್ರೆ ಇದು ಯಾಕೋ ಭಾಳ ಅತಿ ಆಯ್ತಪ್ಪ, ಅತಿ ಆಯ್ತು ಅನ್ನಿಸ್ತು ನನಗೆ. ಯಾರ ಮನೆ ಬಾಗಿಲಿಗೆ ಹೋಗಬಾರ್ದಪ್ಪ, ನಮ್ಮ ತಪ್ಪು ಬೇರೆದವ್ರ ಮನೆ ಬಾಗಿಲಿಗೆ ಹೋಗಿ ಕೂತಿದ್ದು ಅಂತ ಅನ್ನಿಸ್ಬಿಡ್ತು. ಭಾಳ ಆಕಿ ಲಿಮಿಟೇ ಕ್ರಾಸ್ ಮಾಡಿಬಿಟ್ಟೊಳಕಿ ಸರಿ. ಹಾಗಾಗಿ ನಾನು ಎದ್ದು ಬಂದುಬಿಟ್ಟ. ಇದ್ದಿಲ್ಲ ಅಂತಂದ್ರೆ ನಾ ಹಂಗೆ ಬರೋಕಿನೇ ಅಲ್ಲ, ಹೋಗ್ಲಿ ಬಿಡು ಈಕೇನು ಸಣ್ಣಕ್ಕದಾಳ, ಈಕಿನ ಮಾತು ಯಾಕೆ ತಲೆಗೆ ಹಚ್ಕೊಲ್ಲ ಅಂತೇಳಿ ಸುಮ್ಮನೆ ಕೂಡ್ತಿದ್ದ. ಅದ್ರಕ್ಕಿ ಭಾಳ ಮಾತಾಡ್ದೋಳು ಈ ಸರಿ. ಒಂದು ಇಟ್ಟಿಲ್ಲ ಒಂದು ಬಿಟ್ಟಿಲ್ಲ ಅನ್ನಂಗೆ ಆಗ್ಬಿಡ್ತು. ನನಗೆ ಮನ್ಸಿಗೆ ಭಾಳ ಬೇಜಾರಾಯಿತು. ಅದಕ್ಕೆ ನಾನು ಒಂದು ಮಾತಾಡಲಿಲ್ಲ, ಎದ್ದು ಬಂದುಬಿಟ್ಟ. ನನಗೆ ಆಮೇಲೆ ಅನ್ನಿಸ್ತು ಬಿಡು, ಗೌರಕ್ಕನ ಪರಿಸ್ಥಿತಿ ಏನಾಗಲಿಕ್ಕಿಲ್ಲ, ಆಕೆ ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೋತಾಳ, ಒಂದು ಫೋನರೇ ಹಚ್ಚಿ ಮಾತಾಡ್ಲೇನೋ ಅಂತ ಅನಿಸಿತ್ತು. ಆದ್ರೆ ಬೇಡ, ಸುಮ್ಮನೆ ಯಾಕೆ ಬೇಕಪ್ಪ, ಒಂದು ಸ್ವಲ್ಪ ಟೈಮ್ ಕೊಡಮ್ಮಿ ಅಂಥೇಳಿ ಸುಮ್ಮನೆ. ಅದು ಕರೆ ಅದ ಬಿಡ್ರಿ. ಒಂದು ಮನುಷ್ಯಂದು ನಾವು ಅಂದೀವಿ ಕೆಲವೊಂದು ಮಾತು ಒಂದೊಂದು ಸರಿ ಬಿಟ್ಬಿಡ್ತೇವೆ. ಆದ್ರೆ ಪ್ರತಿ ಸರಿ ಅದೇ ಆಯ್ತಂತಂದ್ರೆ ಈಸಿಯಾಗಿ ಬಿಟ್ಬಿಡ್ಲಕ್ಕೆ ಆಗಲ್ರಿ. ಮನೆಯವ್ರು ಅಂದರೆ ಒಂದೊಂದು ಮಾತು ನಾವು ಅನ್ಸ್ಕೊಂಬಲ್ಲ. ಇದು ಉಂಡಿದಲ್ಲ ತಿಂದಿದ್ದಲ್ಲ ಯಾರೋ ಒಬ್ಬರು ಅಂತಾರೆ ಅಂತಂದ್ರೆ ಮತ್ತು ಮನ್ಸಿಗೆ ಹತ್ತದೇ ಅದು, ಮತ್ತು ಬೇಜಾರು ಆಗ್ತದ. ನಿಮ್ಮ ಜಾಗದಾಗ ನಾ ಇದ್ರೆ ನಾನು ಹಾಗೆ ಮಾಡ್ತಿದ್ದೆ. ಆದ್ರೆ ನಾನು ಈಗ ಎದಕ್ಕೆ ಬಂದೀನಿ ಅಂತಂದ್ರೆ ನಮ್ಮ ಅತ್ತಿದು ಬೇಜಾರಾಗೋದು ನೋಡೋಕ್ಕಾಗವಲ್ದು. ಅದಕ್ಕೆ ಹಾಗಾಗಿ ಮಾತಾರ ಆಡ್ಸಮ್ಮಿ, ಮಾತಾಡಿದ್ರೆ ಖುಷಿ ಆಯ್ತಾರೆ ನಮ್ಮ ಅತ್ತೆ ಅಂಥೇಳಿ ಬಂದೀನಿ ನೋಡ್ರಿ, ಮತ್ತೇನಿಲ್ಲ. ನಾ ಏನು ನಿಮ್ಗೆ ಆಕೆ ಏನಂದ್ರೆ ಅನ್ಸ್ಕೋರಿ ನೀವು ಬರ್ರಿ ಅಂತ ಹೇಳಲ್ಲತ್ತಿಲ್ಲ. ಫೋನ್ಯಾಗ್ರ ಮಾತಾಡ್ತಾ ಇರ್ರಿ. ನಮ್ಮ ಅತ್ತೆಯರೇ ಬರ್ತಾರೆ, ಇನ್ನೂ ಒಂದು 2 ದಿನ ತಡ್ರಿ ನೀವು. ಅವರು ನಿನ್ನೆ ಬರ್ಬೇಕಂತಂದಿರು. ಮತ್ತು ಇರಲಿ ಬಿಡು, ಜರ ಟೈಮ್ ಕೊಡಮ್ಮಿ, ಮನ್ಸಿಗೆ ಬೇಜಾರು ಮಾಡ್ಕೊಂಡಾಳ, ಜರ ಬಿಡಮ್ಮಂತೆ ಕೂತರು. ಇವತ್ತು ಸಂಜೆಗೆ ಬಂದ್ರೆ ಬರ್ತಾರೆ ಅವರೇ. ನನಗೆ ನಂಬಿಕೆ ಅದ ಪೂಜಾ, ಯಾರು ಬಿಟ್ರು ನನಗೆ ನಮ್ಮ ಗೌರಕ್ಕ ಗುರಪ್ಪಣ್ಣ ಯಾವತ್ತೂ ಬಿಟ್ಕೊಡಲ್ಲ. ಅವ್ರಿಗೆ ಗೊತ್ತು ಮನುಷ್ಯವ್ರು ಯಾರು ಹೆಂಗಾರ ಅನ್ನೋದೆಲ್ಲ ಗೊತ್ತು ಅವರಿಗೆ. ಹಾಗಾಗಿ ಅವರು ನಂಗೆ ಯಾವತ್ತೂ ಬಿಟ್ಕೊಡಲ್ಲ. ನಾನು ಅಂದ್ಕೊಂಡಿದ್ದೆ ಬರ್ತಾರೆ ಅವ್ರು, ಇವತ್ತೆಲ್ಲ ನಾಳೆಗೆ ಬರ್ತಾರ ಅಂತ ಅಂದ್ಕೊಂಡಿದ್ದೆ. ನಾನು ಏನು ಅವ್ರದ್ದು ಸಂಬಂಧ ಬೇಡ ಅಂಥೇಳಿ ಮುರ್ಕೊಂಡು ನಾನೇನು ಸಿಟ್ನ್ಯಾಗ ಹಿಂಗೆ ಬಂದು ಕುಂತಿಲ್ಲವ. ನಂದು ಮನ್ಸಿಗೆ ಬೇಜಾರಾಯ್ತಲ್ಲ, ಅದಕ್ಕೆ ನಾನು ಬರೋದು ಬಿಟ್ಟಿದ್ದೆ. ನನಗೆ ಪಾಪ ಈ ಗುರಪ್ಪಣ್ಣ ಆಗಲಿ ಗೌರಕ್ಕಾಗಲಿ ನನಗೆ ಒಡ ಹುಟ್ಟಿದ ತಂಗಿಕಿನ ಹೆಚ್ಚಿಗೆ ನೋಡ್ಕೊಂಡಾರ. ಮನೆ ಮಗಳಗಟ್ಲೆ ಅವರು ನನಗೆ ಒಂದು ಕಷ್ಟದ ಟೈಮಿಗೆ ಕೈ ಹಿಡಿದಾರೆ ಗೊತ್ತೇನು. ಅವ್ರು ಅನ್ಕೋತಾರ ನಾನೇ ಅವರಿಗೆ ಕೈ ಹಿಡಿದೀನಿ, ಸಪೋರ್ಟ ಮಾಡಿನಂತ. ಆದ್ರೆ ಅದರ 2 ಪಟ್ಟು ಅವ್ರು ನನಗೆ ಕಷ್ಟದ ಕೈ ಹಿಡಿದಾರ. ಆದ್ರೆ ಅವ್ರು ಯಾವತ್ತೂ ಹೇಳ್ಕೊಂಡಿಲ್ಲ, ಬರೀ ನಾನು ಮಾಡಿದಷ್ಟೇ ಎಲ್ಲರ ಮುಂದೆ ಹೇಳ್ಕೊತಾರ. ಖರೆ ಅವ್ರು ಏನು ಮಾಡ್ಯಾರ ನನಗೆ ಅನ್ನೋದವ್ರು ಯಾರ ಮುಂದೆ ಹೇಳಿಲ್ಲ ಗೊತ್ತೇನು ಪೂಜಾ. ಒಂದು ಟೈಮಿಗೆ ನನಗೆ ಭಾಳ ಕಷ್ಟ ಇತ್ತು ನಮ್ಮ ಮನ್ಯಾಗ, ಭಾಳ ಅಂದ್ರೆ ಭಾಳ ವಜ್ಜಾಗಿದ್ದ ಪರಿಸ್ಥಿತಿ. ನಾನು ಸಾಯೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೆ. ನಾನು ಈ ಮಾತು ಯಾರ ಮುಂದೆ ಹೇಳಿಲ್ಲ ನೋಡಿ ಪೂಜಾ, ಇವತ್ತು ಹೇಳಕತ್ತೀನಿ ನಿನ್ನ ಮುಂದೆ. ನನಗೆ ಗೌರಕ್ಕೆ ಎಂಥ ಕಷ್ಟದ ಕೈ ಹಿಡ್ದಾಳ ಗೊತ್ತೇನ. ಒಂದೊಂದು ಸರಿ ಅನ್ನಿಸ್ತದ, ಹೋಗಲಿ ಬಿಡು, ಅಕ್ಕಿ ಮಾಡಿದ ಉಪಕಾರ ಮುಂದಕ್ಕೆ ಅವ್ರ ಮಗಳು ಅಂದಿದ್ದು ಒಂದು ಮಾತು ಅವ್ರಿಸ್ಕೊಳಕ್ಕೆ ನನಗೆ ಆಗಲ್ಲೇನೋ, ಹೋಗಲಿ ಬಿಡು ಅಂಥೇಳಿ ನಾನೇ ಮರೆತು ಮತ್ತು ಮರುದಿನ ನಿಮ್ಮ ಮನೆಗೆ ಬರ್ಬೇಕಂತ ಅನಿಸ್ಬಿಟ್ಟಿತ್ತು ನನಗೆ ಗೊತ್ತೇನ. ಆದ್ರೆ ಏನು ಮಾಡಲಿ, ಸ್ವಾಭಿಮಾನ ಒಂದು ಅಡ್ಡಿ ಬಂತು, ಅದಕ್ಕೆ ಟೈಮ್ ಕೊಡಮ್ಮಂತ ಸುಮ್ಕುಂತ. ನಿಮ್ಮ ಅತ್ತೆ ಗುಣ ಆಗಲಿ ನಿಮ್ಮ ಮಾವನ ಗುಣ ಆಗಲಿ, ಈಕಿ ನಿಮ್ಮ ನಾದ್ನಿಗೆ ಎಳ್ಳಿನ ಕಾಳಿ ನೊಟ್ಟು ಬಂದಿಲ್ಲ ನೋಡು. ಆ ಮನುಷ್ಯರಿಬ್ಬರು ಈ ಕೈಲಿ ಮಾಡಿದ್ದು ಈ ಕೈಲಿ ಹೇಳಲ್ಲ ಯಾರಿಗೂ. ನಮ್ಮ ಮನೆ ಪರಿಸ್ಥಿತಿ ಎಷ್ಟು ಅಜ್ಜಾಗಿತ್ತಂದ್ರೆ ಅಷ್ಟೆಲ್ಲ ಕೊಟ್ಟು ನಮಗೆ ಕೈ ಹಿಡಿದಾರ ಅವರು. ಒಂದೇ ಒಂದಿನ ಯಾರು ಮುಂದೆ ಅಂದಿಲ್ಲ. ಆದ್ರೆ ಇಕ್ಕಿ ನೋಡು ಎಕ್ಕಡಿ ಹ್ಯಾಂಗೆ ಈ ಯಾವ ಗುಣ ಬಂದು ಸೇರವೋ ಏನೋ ಇವ ನಿಮ್ಮ ನಾದ್ನಿಗೆ. ನಿನ್ನ ಗಂಡ ಆದ್ರೂ ಭಾರಿ ಮನುಷ್ಯ, ದೇವ್ರಂಥ ಮನುಷ್ಯ, ಮನೆ ಮಂದಿ ಎಲ್ಲರೂ ಚಂದಿದ್ದೀರಿ. ಆದ್ರೆ ಇಕ್ಕಿ ನಿಮ್ಮ ನಾದ್ನಿ ಗುಣ ಎಕ್ಕಡಿನ ಮಂದಿ ಸೇರವೋ ಎನ್ಸುತ್ತೆ ಇವ ತಾಯಿ. ಭಾರಿ ವಿಚಿತ್ರ ಗುಣ ಆಕಿಂದು. ಆಕಿನಂತ ಚಿಲ್ಲಾರ ಬುದ್ಧಿ ನಾನಂತರೂ ಎಲ್ಲಿ ನೋಡಿಲ್ಲ ನೋಡಿ ಪೂಜಾ, ಎಲ್ಲೆಲ್ಲೂ ನೋಡಿಲ್ಲ.
ಏನು ಮಾಡ್ಬೇಕ್ರಿ ಜಲ್ಜಕ್ಕರೆ. ಈಗ ನಮ್ಮದು ಕೈಯಂದು ಬೆರಳುಗಳನ್ನೆಲ್ಲ ಸಮಾನ ಇರ್ತಾವ್ರಿ. ಒಬ್ಬರು ಹಂಗೆ ಒಬ್ಬರು ಹಿಂಗೆ ಅಂತಿರ್ತಾರ ನಮ್ಮ ಅತ್ತಿಯರ್ನು. ಯಾಕೆ ಈಕಿ ಹಿಂಗಾದಳು, ಯಾಕೆ ಈಕಿ ಹಿಂಗಾದಳು, ಈಕಿಗೆಲ್ಲಿ ನಮ್ಮ ಅತ್ತಿ ಗುಣನೇ ಬಂದಾವೇನೋ ಅಂಥೇಳಿ ಅಂತಿರ್ತಾಳ್ರಿ. ನಮ್ಮ ಅತ್ತಿ ಏನೋ ಭಾರಿ ಇದು ಇದ್ದಳಂತಲ್ಲ, ಸೇಮ್ ನಮ್ಮದು ಪ್ರಮಿಳನ್ ಗತ್ಲೆನೇ ಮಾಡ್ತಿಳಂತಲ್ಲ, ಅದಕ್ಕೆ ಎಲ್ಲಿ ಅವ್ರ ಅಜ್ಜಿ ಬುದ್ಧಿನೇ ಬಂದಾವೇನೋ ಅಂಥೇಳಿ ನಮ್ಮ ಅತ್ತಿ ಒಂದೊಂದು ಸರಿ ಅಂತಿರ್ತಾಳ್ರಿ. ಹಂಗೆ ರೀ, ಯಾರ ಬುದ್ಧಿ ಯಾರಿಗೆ ಬರ್ಲಕ್ಕೆ ಹೋಗ್ತದ ಆದ್ರೆ ಅಂತಾರೆ ನೋಡ್ರಿ, ಏನೋ ಅವ್ರೊಬ್ಬರೇ ಹೆಂಗಿದ್ದೀರಂತ. ಈಗ ನಮ್ಮ ಪ್ರಮೇಳ ಹೆಂಗೆ ಹೇಳಲ್ಲ ಹಂಗೆ ಇದ್ದೀರಂತ ಸೇಮ್. ಹಚ್ಚೋದು ಕೂಡೋದು ಹಿಂಗೆ ಮನ್ಸಿಗೆ ಬೇಜಾರಾಗಂಗೆ ಮಾಡೋದು ಹಿಂಗೆ ಮಾಡ್ತೀರಂತ. ಅದಕ್ಕೆ ಅಂತಿರ್ತಾರೆ ಅವರು. ನಾ ಹೇಳೋದಾದ್ರೆ ಜಲ್ಜಕ್ಕ, ನೀನು ನಾಳೆ ನಮ್ಮ ಮನೆಗೆ ಬಂದುಬಿಡು. ಅಕ್ಕಿನ ಮಾರಿ ಮೇಲೆ ಹೊಡೆದಂಗೆ ಆಗಬೇಕು. ನಾನು ಇಷ್ಟು ಅಂದ್ರೂ ಇವರು ಮತ್ತೆ ಒಂದೇ ಅದಾರಲ್ಲ ಅಂತೇಳಿ ಅನ್ನಿಸ್ಬೇಕು. ಆಕಿನ ಮಾರಿ ಮೇಲೆ ಹೊಡೆದಂಗೆ ಆಗಬೇಕು. ಆಕಿ ನಿಮ್ಮ ಮುಂದೆ ನಿಂದಿರ್ಲಿಕ್ಕೆ ಆಗ್ಬಾರ್ದು ನೋಡಕ್ಕಿ. ಹಂಗೆ ಆ ಥರ ಮಾಡಿಬಿಟ್ರಿ ನೀವು ಬರ್ತಾ ಹೋಗೋದು ಮಾತ್ರ ಬಿಡಬೇಡ್ರಿ. ಯಾಕಂತಂದ್ರೆ ಇದು ಹೆಂಗೆ ಆಗ್ತದಂದ್ರೆ ನಿದ್ದೆ ಬಂದವ್ರಿಗೆ ಹಾಸ್ ಕೊಟ್ಟಂಗೆ ಆಗಿಬಿಡ್ತದೆ. ಈಗ ನೀವು ಬರೋದು ಬಿಟ್ರಂದ್ರೆ ಆಕಿಗೆ ಮತ್ತೆ ಖುಷಿ ಆಗಿಬಿಡ್ತದೆ. ಹಂಗೆ ಮಾಡೋಕ್ಕೆ ಬಿಡಬೇಡ್ರಿ ನೀವು. ಅಕ್ಕಿಗೆ ಅದು ಒಂಥರ ನಾ ಹಿಂಗೆ ಅನ್ಬಾರ್ದಿತ್ತಲ್ಲ ಅನ್ನಿಸ್ಬೇಕು. ಹಂಗೆ ನೀವು ಬರೋದು ಹೋಗೋದು ಮಾಡ್ತಾ ಇರ್ರಿ. ನೀವು ನಾಳೆಗೆ ಬಂದುಬಿಡ್ರಿ ಅಂತೀನಿ ನಾನು. ನೀವು ನಮ್ಮ ಮನೆಗೆ ನಮ್ಮ ಅತ್ತೆ ಭಾಳ ಖುಷಿ ಆಯ್ತಾ. ನಾನು ನಮ್ಮ ಅತ್ತಿಗೆ ಇವತ್ತು ಹೆಂಗಾರ ಮಾಡಿ ಇವತ್ತು ಬಂದರೂ ಬರ್ಬೋದವರು. ಬರಲ್ಲ ಇವತ್ತೇನು ಬರಲ್ಲ. ನಾಳೆಗಂತರೂ ಬರ್ತಾರೆ. ನಾಳೆಗೆ ಬರ್ತಾರೆ. ನೀವೇ ಬರ್ರಿ ಅಂತೀನಿ ನಾನಂತರೂ. ನೀವು ಬಂದ್ರೆ ಅದು ಭಾರಿ ಖುಷಿ ಆಗ್ತದೆ ನಮ್ಮ ಅತ್ತಿಗೆ. ಈಗ ಅವ್ರು ಬಂದ್ರೆ ಏನಾಗ್ತದ ಒಂಥರ ಮತ್ತೆ ಬೇಜಾರು ಮಾಡಿಕೊಂಡು ನಿಮ್ಗೆ ತಪ್ಪಾಯ್ತು ಅಂತ ಕೇಳೋದು, ಅದೇ ಹೇಳ್ಕೊತ್ಕೊಂಡ್ರದು ಆಗ್ಬಿಡ್ತದೆ. ಅದೇ ನೀವು ಬಂದ್ರಂದ್ರೆ ಹೌದಪ್ಪ ಜಲ್ಜ ನನಗೆ ಅರ್ಥ ಮಾಡ್ಕೊಂಡಾಳ, ಆಕಿ ಈಗಿನ ಮನಸ್ಸಿನಾಗ ಏನು ಬೇಜಾರದು ಇಲ್ಲ, ಆಕಿ ನಮ್ಮದು ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂ ಕೊಟ್ಟಾಳ ಅಂಥೇಳಿ ನಮ್ಮ ಅತ್ತಿಗೂ ಸ್ವಲ್ಪ ಸಮಾಧಾನ ಆಗ್ತದ. ನೀವು ಬರ್ರಿ ನೋಡ್ರಿ, ಹೇಳಾಗತ್ತೀನಿ ನಾನು. ಇಲ್ಲಿ ತನಕ ಬಂದು ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಭರವಸೆ ಮೇಲೆ ಬಂದೀನಿ. ಮತ್ತು ಈಗ ಬೇಡ, ನಾಳೆಗಂತರೂ ನೀವು ಬರ್ರಿ ಹೇಳತ್ತೀನಿ ನಾನು. ಇನ್ನಂತ ಸೊಸಿಗೆ ಪಡೆದಾಳಲ್ಲ ನಮ್ಮ ಗೌರಕ್ಕೆ ಭಾಳ ಪುಣ್ಯ ಮಾಡ್ಯಾಳ ನೋಡು. ಆಕಿಗೆ ಮಗಳು ಸರಿ ಸಿಕ್ಕಿಲ್ಲ ಒಪ್ಕೋತೀನಿ, ಆದ್ರೆ ಸೊಸಿ ಅಂತರೂ ಬಂಗಾರ ಅಂತ ಆಕಿ ಸಿಕ್ಕಿದವ ನೀನು. ಖರೆ ಬಿ ಈಗಿನ ಕಾಲದಾಗ ಇಂಥ ಸೊಸಿದಾರ್ ಸಿಗೋದು ಭಾಳ ವಜ್ಜದ. ಆದ್ರೆ ನೀನು ಗೌರಕ್ಕಗ ಎಷ್ಟು ಚಂದ ಅರ್ಥ ಮಾಡ್ಕೊಂಡಿದ್ದು ನೋಡು. ಯಾವ ಸೊಸಿ ಅತ್ತಿ ಕೊರಗ್ಲತ್ತಾರ ಅಂಥೇಳಿ ಬ್ಯಾರೆದವ್ರ ಮನೆ ಬಾಕಲಿಗೆ ಬಂದು ಇಷ್ಟೊಂದು ಕೇಳ್ಕೊತಾರೆ ಹೇಳು ಅತ್ತಿ ಸಲಿಂದು. ಯಾರು ಮಾಡಲ್ ಪೂಜಾ, ನೀ ಅಂತ ಮಾಡ್ಲಾಗತ್ತಿದಿ. ಅಂದ್ರೂ ಏನೇ ಹೇಳು, ನಿಮ್ಮ ಅತ್ತಿ ಒಂದು ಕಾಲಕ್ಕೆ ನಿನಗೆ ಭಾಳ ಕಷ್ಟ ಕೊಟ್ಟಾಳ. ಅದು ಯಾವುದು ಮನ್ಸಿನಾಗ ಇಟ್ಕೊಲಾರ್ದೆ ಹೆತ್ತ ತಾಯಿ ಥರ ನೋಡ್ಕೋತಲ್ಲ. ಒಂದೊಂದು ಸರಿ ಅನ್ನಿಸ್ತದ ನಿನ್ನಂತಕ್ಕಿನೇ ನನಗೆ ಮಗಳಾಗಿ ಹುಟ್ಟಬೇಕು ನೋಡಪ್ಪ ದೇವ್ರೆ ಅಂತ ಅನ್ನಿಸ್ತದವ. ಖರೆ ಬಿ ಭಾಳ ಅಂದ್ರೆ ಭಾಳ ಒಳ್ಳೆ ಹೆಣ್ಮಗಳು ಇದ್ದೀನಿ ನೀನು. ಆಕಿನ ಮಗಳು ಏನಾರ ನಿಂದು ಕಾಲಿಂದ ಉಗುರಿಗೂ ಸಮ ಇಲ್ಲ ನೋಡಕ್ಕಿನ ಮಗಳು. ಹಂಗೆ ಹಂತಕ್ಕೆ ಹುಟ್ಟಿಬಿಟ್ಟ ಏನು ಮಾಡ್ತಿ. ಆಯ್ತು ತಗೋ, ನೀ ಏನು ಬೇಜಾರು ಮಾಡ್ಕೋಬೇಡ. ಇಷ್ಟು ದೂರ ಬಂದು ಹಾಗೆ ಹೋಗ್ಲಕ್ಕೆ ಹೋಗಬೇಡ. ನಾಳೆಗೆ ನಿಮ್ಮ ಮನೆಗೆ ಬರ್ಬೇಕಂತಂದ್ರೆ ಈಗ ನೀ ನಮ್ಮ ಮನೆ ಒಳಗೆ ಬಂದು ಒಂದಿಷ್ಟು ಪಾನಕ ಇಲ್ಲ ಏನಾರ ಒಂದಿಷ್ಟು ತಿನ್ನಕ್ಕೆ ಮಾಡ್ತೀನಂತ ತಿಂದು ಹೋಗು. ಅಂದರೆ ನಾನು ನಾಳೆಗೆ ನಿಮ್ಮ ಮನೆಗೆ ಬರ್ತೀನಿ. ಇದ್ದಿಲ್ಲತ್ತಂದ್ರೆ ನಾ ಬರಲ್ಲ ನೋಡು. ಏನಂತಿ? ಹ್ಞೂ ರೀ ಜಲ್ಜಕ್ಕರೆ, ನೀವು ನಮ್ಮ ಮನೆಗೆ ಬರ್ತೀನಿ ಅಂದ್ರಲ್ಲ, ಆಯ್ತು ತಗೋರಿ. ನೀವೇನು ಮಾಡಿಕೊಡ್ತೀರಿ ಅದು ತಿಂದು ನಾನು ಹೋಗ್ತೀನಂತ ಮನೆಗೆ. ಆದ್ರೆ ನೀವು ನಾಳೆಗೆ ಬರ್ಬೇಕು ನೋಡ್ರಿ. ನೀವು ನಾಳೆಗೆ ಬರ್ತೀನಂದರೆ ನಾನು ನೀವು ಮಾಡಿಕೊಟ್ಟಿದ್ದು ತಿಂದು ಹೋಗ್ತೀನಂತ. ಇದ್ದಿಲ್ಲತ್ತಂದ್ರೆ ನಾನು ಮತ್ತೆ ಹಾಗೆ ಹೋಗ್ಬಿಡ್ತೀನಿ ನೋಡ್ರಿ ಬೇಜಾರು ಮಾಡಿಕೊಂಡು. ನಾನು ಅದೇ ಹೇಳತ್ತೀನಿ. ಈಗ ನೀನು ನಮ್ಮ ಮನ್ಯಾಗ ನಾನು ಏನಾರ ನಿನಗೆ ತಿನ್ನಕ್ಕೆ ಮಾಡಿಕೊಡ್ತೀನಿ, ಅದು ನೀ ತಿಂದು ನಿಮ್ಮ ಮನೆಗೆ ಹೋಗು. ನಾಳೆಗೆ ನಾನು ಬರ್ತೀನಿ, ನನಗೂ ಸಮಾಧಾನ ಆಗ್ತದೆ. ಯಾಕಂತಂದ್ರೆ ಫಸ್ಟ್ ಟೈಮ್ ನೀ ನಮ್ಮ ಮನೆಗೆ ಬಂದಿದ್ದಿ, ನಾನು ಖಾಲಿ ಹೆಂಗೆ ಕಳಿಸ್ಲಿ ನಿನಗೆ, ಖಾಲಿ ಹೊಟ್ಟಿಲಿ ಬೇಡವ. ನೀನು ಬಾ, ಏನಾರ ಒಂದಿಟ್ಟು ಮಾಡಿಕೊಡ್ತೀನಿ, ಇಲ್ಲ ನೀ ಏನು ಮಾಡಂತ ಹೇಳ್ತಿ ಅದೇ ಮಾಡಿಕೊಡ್ತೀನಂತ. ತಿಂದು ಹೋಗಟ್ಟಂತ ಏನು ನೀವೇನು ಮಾಡಿಕೊಟ್ರು ನಾ ತಿಂದು ಹೋಗ್ತೀನಿ ಆಯಿತಾ. ನಿಮ್ಮ ಸಮಾಧಾನ ಸಲಿಂದ ತಿಂದು ಹೋಗ್ತೀನಿ ಆಯಿತಾ. ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ. ದಯವಿಟ್ಟು ಕತೆಗೊಂದು ಲೈಕ್ ಕೊಡ್ರಿ, ಆದಷ್ಟು ಸಪೋರ್ಟ್ ಮಾಡಿರಿ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ಲಾಕತ್ತಿರಲ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೋಟಿಫಿಕೇಷನ್ ಬಟನ್ ಆನ್ ಮಾಡೋದು ಮರಿಬೇಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.